ಕೋರ್ಟ್ ಮುಂದೆ ಏನು ಸಿಬಿಐ ಇದು ಮತ್ತು ಕೇಂದ್ರ ರಾಜ್ಯ ಸರ್ಕಾರಿ ಅವರೊಂದು ಅಫಿಡೇಟ್ ಹಾಕಿದ್ರು. ಈಗಾಗಲೇ ಲೋಕಾಯುಕ್ತದಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿ ಬಂದಿದ್ರು. ಬಹುಶಃ ಅವರೇ ಅಪರಾಧಿಗಳ ಸ್ಥಾನದಾಗ ನಿಂತಿರುವ ಹಂಗೆ ಆಗಿತ್ತು. ಅದು ದಿಢೀರ್ನೆ ಇವತ್ತು ಅವರ ಏನು ನ್ಯಾಯವಾದಿಗಳಾದಂತ ಕಪಿಲ್ ಸಿಬಲ್ ಅವರು ಆ ಅಫಿಡೇಟ್ ಅನ್ನ ವಾಪಸ್ ತಗೊಳ್ಳಿಕ್ಕೆ ಕೋರ್ಟಿಗೆ ಕೇಳ್ಕೊಂಡು ಕೋರ್ಟ್ ಅದಕ್ಕೆ ಸಹಮತಿ ವ್ಯಕ್ತಪಡಿಸಿ ಇನ್ನೆರಡು ವಾರದ ನಂತರ ಈ ಒಂದು ಕೇಸ್ ಏನಿದೆ ನಾವು ಸಹ ಏನು ನಮ್ಮ ಶ್ಯಾಮ್ ವಿಮಾನವನ್ನ ನಾವು ಕೊಟ್ಟಿದ್ದೀವಿ. ಇನ್ನೆರಡು ವಾರದಲ್ಲಿ ಆ ಪ್ರಕರಣ ಬಗ್ಗೆ ಮತ್ತೆ ವಿಚಾರಣೆ ಬರ್ತದೆ. ಏನೋ ಲೋಪ ಇತ್ತು ಅರ್ಜಿ ಅವರು ತಪ್ಪಿ ಅವರೇ ಅಪರಾಧಿ ಅನ್ನೋ ಅವರೇ ಪ್ರೂವ್ ಮಾಡ್ಕೊಂಡ್ ಬಿಟ್ಟಿದ್ರು. ಅದು ಅವರಿಗೆ ಹಿಂದ್ಗಡೆ ಜ್ಞಾನೋದಯ ಆಯ್ತು. ಆ ತಕ್ಷಣನೇ ನಾವು ವಾಪಸ್ ತಗೋತೀವಿ ಏನ್ ಹಾಕಿದಂತ ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಸರ್, ಈಗ 5 ಜನ ಬಿಜೆಪಿ ನಾಯಕರುಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ BP ಹರೀಶ್ ಅವರು ಇದ್ದಾರೆ, ನಿಮ್ಮ ಬಣದವರು ಇದ್ದಾರೆ, ಆ ಕಡೆ ಬಣದವರು ಇದ್ದಾರೆ, ಬಿಜೆಪಿಯಲ್ಲಿ ಇದ್ದು ಕಾಂಗ್ರೆಸ್ ಮಾತ ಬಗ್ಗೆ ಮಾತಾಡ್ತಿದ್ದವರು ಇದ್ದಾರೆ. ನೋಡಿ, ಈಗ ನಮ್ಮ ಹೈಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ. ಮೊದಲು ಏನದ ಬರೀ 14 ನೋಟಿಸ್ ಕೊಡೋದು ಬಿಟ್ರೆ 75 ಗಂಟೆ ಕೊಡ್ಬೇಕು, 41 ದಿವಸ ಮೇಲೆ ಕೊಡ್ಬೇಕು, ಏನೇನೋ ಹೇಳ್ತಿದ್ರು. ಇವತ್ತ ನಿನ್ನೆ ನಿರ್ಣಯ ತಗೊಂಡಾರ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಇದರ ಜೊತೆಗೆ ವಿಜೇಂದ್ರಗೂ ಸಹ ನೋಟಿಸ್ ಕೊಡ್ಬೇಕು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಮತೀಯ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಿರುವುದರಿಂದ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮ್ಯವಾದಂತ ಅಪರಾಧ ಮಾಡಿದ್ರಿಂದ ಅವ್ರಿಗೂ ಒಂದು ಕಠಿಣವಾದಂತ ನೋಟಿಸ್ ಕೊಡ್ಬೇಕಂತ ನಾನು ಈಗ ಮೋದಿ ಅವರು ಪಿಕ್ ಕೊಡ್ತಾ ಇದ್ದಾರೆ ಬಿಜೆಪಿ ಮುಸ್ಲಿಮರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.